ಗ್ರಾಹಕರು ಬಂದರೆ ಒಳ್ಳೆ ಸರ್ವಿಸ್ ಕೊಡಬೇಕು, ಒಳ್ಳೆ ಸೇವೆ ಕೊಡಬೇಕು. ಇನ್ಕಮ್ ಜನರೇಟು ಹೆಂಗೆ ಅಂದರೆ ಸರ್, ಇವಾಗ ಅವತ್ತು ನಾವು 30,000ರಿಂದ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು 8ರಿಂದ 10 ಲಕ್ಷದವರೆಗೂ ಹೋಗಿದೆ. ವ್ಯಾಪಾರ ಮಾಡೋ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾಗಿರೋದೇನೆಂದರೆ, ಏನೇ ಎಷ್ಟೇ ಬಂಡವಾಳ ಹಾಕ್ರಿ, ಆ ವೃತ್ತಿ ಗೌರವ ಕೊಡಬೇಕು. ಸರ್, ಬಂಡವಾಳ ಹಾಕಿದ ತಕ್ಷಣ ಇನ್ಕಮ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಸಲೂನ್ನ ಡೆಕೋರೇಷನ್ ಯಾವ ಥರ ಮಾಡ್ತೀರಾ, ಮಾಡಲಿಂಗ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ವಿಶಿಷ್ಟ ಎಪಿಸೋಡನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೋಡಿ, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಮುಖ ಚೆನ್ನಾಗಿರಬೇಕು, ನಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಅದು ಸಹಜ ತಾನೇ. ಅದಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ? ಸಲೂನ್ಗೆ ಹೋಗ್ತೀವಿ. ನೋಡಿ, ಬೆಂಗಳೂರು ಒಂದರಲ್ಲಿಯೇ ಎಷ್ಟು ಸಲೂನ್ ಇದೆ ಅಂದರೆ 56,000ಕ್ಕೂ ಹೆಚ್ಚು ಸಲೂನ್ಗಳಿವೆ. ಅಂದರೆ ಈ ಸಲೂನ್ ಬಿಸ್ನೆಸ್ನ ಉದ್ಯಮದ ಮಾರುಕಟ್ಟೆ ಎಷ್ಟು ಅಗಾಧವಾಗಿ ವಿಸ್ತರಿಸಿದೆ ಅಂತ ನೀವು ಯೋಚನೆ ಮಾಡಿ. ಇವತ್ತು ಏನಾಗಿದೆ ನೋಡಿ, ಭಾರತದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದರೆ ಮಾರುಕಟ್ಟೆ ಮೌಲ್ಯದಲ್ಲಿ ನಂಬರ್ 1 ಆಗಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾದಂತಹ ಮುಖೇಶ್ ಅಂಬಾನಿ ಕೂಡ ಇವತ್ತು ಸಲೂನ್ ಆ್ಯಂಡ್ ಸ್ಪಾ ಬಿಸ್ನೆಸ್ಗೆ ಬಂದಿದ್ದಾರೆ. ಅವರು ಒಂದು ಸಲೂನ್ ಸ್ಪಾದ ಸರಣಿಯನ್ನೇ ಕೊಂಡ್ಕೊಂಡಿದ್ದಾರೆ. ಅಂದರೆ ಭಾರತದಲ್ಲಿ ಇವತ್ತು ಸಲೂನ್ ಅಂದರೆ ಪರಂಪರೆಯಿಂದ ಬಂದಂಥ ಒಂದು ಸಾಮಾನ್ಯ ಸಲೂನ್ ಅಲ್ಲ. ಅದರ ಅಗಾಧತೆ ಇವತ್ತು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಸಲೂನ್ ಉದ್ಯಮಿಗೆ ಡಾಕ್ಟರ್ಸ್, ಎಂಜಿನಿಯರ್ಸಿಂದ ಇಂಡಸ್ಟ್ರೀಸ್ ತನಕ ಅನೇಕ ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರು ಒಂದರಲ್ಲೇ 56,000ಕ್ಕೂ ಹೆಚ್ಚು ಸಲೂನ್ಗಳಿದ್ದಾವೆ. ಅಂದರೆ ಈ ಬಿಸ್ನೆಸ್ನ ಒಂದು ಪಡೆದಿರುವಂತಹ ಅದು ಒಂದು ಕ್ರಾಂತಿಕಾರಕವಾದಂತಹ ಬದಲಾವಣೆ ಎಲ್ರಿಗೂ ಅಚ್ಚರಿ ತರುವಂಥದ್ದು. ಹಾಗಾದರೆ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಬೆಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಪಾಪ್ಯುಲರ್ ಯುನಿಸೆಕ್ಸ್ ಸಲೂನ್ ಬಗ್ಗೆ ನಾವಿವತ್ತು ಮಾತನಾಡೋಣ. ಸುಮಾರು 1975ರಲ್ಲಿ ಆರಂಭವಾದಂತಹ ಈ ಪಾಪ್ಯುಲರ್ ಯುನಿಸೆಕ್ಸ್ ಸಲೂನ್ ಇವತ್ತು ಅನೇಕ ಶಾಪ್ಗಳನ್ನು ಹೊಂದಿರುವಂಥದ್ದು ಹಾಗೂ ಸಾಕಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ಸನ್ನು ನಡೆಸ್ತಾ ಇದೆ. ಮತ್ತೊಂದು ವಿಶೇಷ ಏನಂದರೆ, ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ AC ಮತ್ತು ಹೈಡ್ರಾಲಿಕ್ ಚೇರ್ಗಳನ್ನು ಪರಿಚಯ ಮಾಡಿಕೊಟ್ಟಂತಹ ವಿಶೇಷ ಸಲೂನ್ ಕೂಡ ಇದಾಗಿದೆ. ವೀಕ್ಷಕರೇ, ಹಾಗಿದ್ರೆ 1975ರಿಂದ ಇಲ್ಲಿಯವರೆಗೆ ಪಾಪ್ಯುಲರ್ ಸಲೂನ್ ಯಾವ ರೀತಿ ಬೆಳೆಯಿತು ಮತ್ತು ಇವಾಗ ಅದು ಗ್ರಾಹಕರಿಗೆ ಯಾವ ರೀತಿಯ ಬಿಸ್ನೆಸ್ಸನ್ನು ಕೊಡ್ತಾ ಇದೆ ಹಾಗೂ ಟರ್ನ್ ಓವರ್ ಹೇಗೆ ಆವಾಗ ಶುರುವಾಗಿ ಹೇಗಿತ್ತು ಮತ್ತು ಇವಾಗ ಹೇಗಿದೆ, ಎಷ್ಟು ಲಾಭ ಗಳಿಸ್ತಾ ಇದೆ, ಒಂದು ಸಲೂನ್ ಅಂದರೆ ಹೇಗಿರಬೇಕು ಇತ್ಯಾದಿ ಎಲ್ಲ ಅಂಶಗಳನ್ನು ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿಯೋಣ. ಇದಕ್ಕಾಗಿ ಪಾಪ್ಯುಲರ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಲಕ್ಷ್ಮೀ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಸರ್, ಇವಾಗ ತಾವು ಹೇಳಿದ್ರಿ ಚಿಲ್ಲರೆ ಅಂಗಡಿ ಮಾಡಿದ್ರಿ, ಆಮೇಲೆ ಸಿಮೆಂಟ್ ಅಂಗಡಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿದಿರಿ ಅಂತ. ಅನಂತರ ತಾವು ಕಾರಣಾಂತರಗಳಿಂದ ಸಲೂನಿಗೆ ಕೂಡ ಬರಬೇಕಂತ ಉತ್ಸಾಹದಿಂದ ಬಂದುಬಿಟ್ರಿ. ಸೊ ಅಲ್ಲಿ ಕಲಿಯೋಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕಾಯಿತು ಪಾಪ್ಯುಲರ್ ಸಲೂನಲ್ಲಿ, ಮತ್ತು ನಂತರ ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಸರ್, ಕಲಿಯೋಕ್ಕೆ ಅಂತ ನನಗೆ ಜಯನಗರ್ಗೆ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಬಂದೆ. 4 ವರ್ಷ ನಾನು ಅಲ್ಲಿ ಕಲಿಕೆ ಶುರುವಾಯಿತು. 2008ರಿಂದ 2012 11 ಡಿಸೆಂಬರ್ವರೆಗೂ ನಾನು ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಾದಮೇಲೆ ನಮ್ಮ ತಂದೆಯವ್ರಿಗೆ ಒಂದು ಆಲೋಚನೆ ಬರುತ್ತೆ. ನನ್ನ ಮಗನಿಗೆ ದೊಡ್ಡ ಮಗನೂ ಕೂಡ ಅಲ್ಲೇ 15 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಚಿಕ್ಕ ಮಗನೂ ಅಲ್ಲೇ ಮಾಡ್ತಾರೆ, ಇಬ್ಬರು ಒಂದೇ ಕಡೆ ಬೇಡ ಅಂತ ನನ್ನ ಮಗನಿಗೆ ಒಂದು ಅಂಗಡಿ ಮಾಡ್ಕೊಡೋಣ ಅಂತ ಅವರು ಆಸೆ ಬರುತ್ತೆ. ಅಂಗಡಿ ಮಾಡ್ಕೊಡ್ತೀನಿ ಅಂತ ಬಂದು ಕೇಳ್ತಾರೆ, ಮನೆಗೆ ಬಂದು ಕೇಳಿದ್ರು. ಮಾಡ್ಕೊಳ್ಳಲ್ಲ, ನೀನು ಅಂಗಡಿ ಮಾಡ್ತೀನಿ ಅಂತ. ಆಯಿತು ಅಂತ ಹೇಳಿ, ಬಟ್ ಇನ್ನೂ ಹುಡುಗಾಟದ ಬುದ್ಧಿನಿಂದ ನನಗೆ ಅಲ್ಲಿ ಹೋಗಿರಲಿಲ್ಲ. ಆಯಿತು ಅಂತ ಒಪ್ಕೊಂಡೆ, ಬಟ್ ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇಲ್ಲ. ನಮ್ಮ ಅಪ್ಪ ಏನು ಮಾಡಿದ್ದಾರೆ, ಅವ್ರ ಅಣ್ಣನ ಕೇಳಿದ್ದಾರೆ, ಇಂಥವ್ರು ಅಂಗಡಿ ಮಾಡಿದ್ದೀವಿ, ಹಿಂಗೆ ಅಂಗಡಿ ನೋಡಿದ್ದೀವಿ, ತೊಗೊಬೇಕು ಅಂತ ಇದ್ದೀವಿ, ದುಡ್ಡು ಬೇಕು ಅಂತ. ಬಟ್ ಅವ್ರ ಹತ್ರ ತುಂಬ ದುಡ್ಡಿದೆ, ಇದ್ರೂ ಕೂಡ ನಮಗೆ ಸಪೋರ್ಟ್ ಮಾಡಲಿಲ್ಲ ಅವರು. ಏಕೆ ಅಂದರೆ ಎಲ್ಲಿ ಬೆಳೆಬಿಡ್ತಾರೆ ಇವರು ಅಂತ. ಅವ್ರಿಗೆ ಹೆಂಗೆ ಅಂದರೆ ನಾವು ಕೈ ಕಟ್ಕೊಂಡೇ ಇರಬೇಕು, ಆ ಮನಸ್ಥಿತಿ ಇರುತ್ತೆ ಕೆಲವ್ರಿಗೆ. ಇಲ್ಲ ಅಂದ್ಬಿಟ್ರು, ದುಡ್ಡು ಯಾರು ಕೇಳಿದ್ರು ದುಡ್ಡಿಲ್ಲ ಅಂದರು. ಅವಾಗ ಅವ್ರ ತಂಗಿ ನಮಗೆ ದುಡ್ಡು ಸಹಾಯ ಮಾಡ್ತಾರೆ, ಸರಸ್ವತಿ ಅಂತ ನಮಗೆ ದುಡ್ಡು ಸಹಾಯ ಮಾಡ್ತಾರೆ. 1.5 ಲಕ್ಷ ಅವ್ರು ಕೊಡ್ತಾರೆ ಆ ಟೈಮಲ್ಲಿ ನಮಗೆ. ಆಮೇಲೆ ಇನ್ನೊಬ್ಬ ಅನಂತಮೂರ್ತಿ ಅಂತ ಒಬ್ಬರು ನಮಗೆ 1 ಲಕ್ಷ ಅಮೌಂಟ್ ಕೊಡ್ತಾರೆ. ಆ ಅಮೌಂಟನ್ನ ನಾವು ಕೊಡ್ತೀವಿ ಸರ್. ಬಟ್ ಆ ಅಮೌಂಟ್ ಕೊಡ್ಬೇಕಾದ್ರೆ ನನ್ನ ತಂದೆ ಬಂದು ನಾನು ಕೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಆದರೂ ನಿನ್ಗೆ ಅಂಗಡಿ ಮಾಡ್ಕೊಡ್ತೀನಿ, ಮಾಡ್ತೀಯಾ ಅಂತ. ದುಡ್ಡು ಹೆಂಗೆ ಹೊಂಚ್ತೇನೆ, ನಾನು ರಕ್ತ ಕೊಟ್ಟರೂ ಪರವಾಗಿಲ್ಲ, ನಾನು ಏನನ್ನು ಮಾಡ್ತೀನಿ, ನಿಂಗೆ ಅಂಗಡಿ ಮಾಡ್ಕೊಡ್ತೀನಿ, ಮಾಡ್ತೀಯಾ ಅಂತ ಕೇಳ್ತಾರೆ. ನಾನು ಆಯಿತು ಅಂತ ಹೇಳ್ತೀನಿ. ಬಟ್ ಆದರೂ ನನಗಿನ್ನೂ ಅಷ್ಟು ಇರಲ್ಲ. ಬಟ್ ಅಂಗಡಿ ಮಾಡ್ತಾರೆ, ಅಡ್ವಾನ್ಸ್ ಅದು ನಡೀತಾರೋ ಅಂಗಡಿ ತೊಗೊತೀವಿ ನಾವು.
ಬೇರೆಯವ್ರು ಅದನ್ನ ಅಂಗಡಿ ಮಾಡಿರ್ತಾರೆ ಅದು ತೊಗೊತೀವಿ. ಫೆಬ್ರವರಿ ಫಸ್ಟ್ಗೆ ಅಂಗಡಿನ ನಾನು ತೊಗೊತೀನಿ ಸರ್. ತೊಗೊಂಡಾದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮಂತು ಬಿಸ್ನೆಸ್ ರನ್ ಮಾಡಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿ ಸ್ಟಾರ್ಟ್ ಆದಾಗ ನನಗೆ ಒಂದು 30,000 ಬಿಸ್ನೆಸ್ ಆಗುತ್ತೆ ಫಸ್ಟ್ ಮಂತು. 3 ಜನ ಹುಡುಗರು ಇರ್ತಾರೆ. ಆಗೋ ಬಿಸ್ನೆಸ್ಸು ಸ್ಯಾಲ್ರಿ ಬಾಡಿಗೆ ಹೋಗಿ ನನಗೇನು ಉಳಿಯಲ್ಲ. ಮೊದಲ ತಿಂಗಳ 30,000 ಇನ್ಕಮ್ ಬರುತ್ತೆ, ಬಟ್ ಅದರಲ್ಲಿ ಏನು ಉಳಿಯಲ್ಲ ಅಂತ ಹೇಳಿ ಏನು ಉಳಿಯಲ್ಲ. ಸೊ ನನಗೆ ಅದು ಮನೇಲಿ ಮಲಗಿರ್ತೀನಿ. ಆಮೇಲೆ ಬಂದು ನಿನ್ನ ಮಗನಿಗೆ ಅಂಗಡಿ ಮಾಡಿಕೊಟ್ಟಲ್ಲ, ನಿನಗೆ ಬುದ್ಧಿ ಇಲ್ವಾ, ನಿನಗೆ ಅವ್ನಿಗೇನು ಮಾಡ್ರು ಹಾಳು ಮಾಡ್ತಾನೆ, ಅವ್ನಿಗೆ ಯಾಕೆ ಮಾಡಿಕೊಡ್ರಿ ಅಂತ ನಮ್ಮ ತಂದೆಗೆ ಕೇಳ್ತಾರೆ. ಅದಕ್ಕೆ ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಸರ್ ರಾತ್ರಿ ನಾನು ಮಲಗಿರ್ತೀನಿ ಬಟ್ ಮಲಗಿರಲ್ಲ ನಾನು. ಇದು ಏನು ಹೇಳ್ತಾರೆ ಅಂದರೆ, ನನ್ನ ಮಗನ ಮೇಲೆ ಒಂದಲ್ಲ ಎರಡಲ್ಲ 3 ಸತಿ ಪ್ರಯೋಗ ಮಾಡಿದ್ರು ನನಗೆ ತೊಂದರೆ ಇಲ್ಲ, ನನ್ನ ಮಗನ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ನನ್ನ ಮಗ ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತಾನೆ ಅಂತ. ಸರ್ ಕೈನ ಬಾಯಲ್ಲಿ ಇಟ್ಕೊಂಡು ಅಳ್ತೀನಿ ನಾನು ರಾತ್ರಿ ಮಲಗಿದಾಗ. ತುಂಬ ಅಳು ಬರುತ್ತೆ. ನಾನು ಹೆಂಗೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಅಳು ಬರುತ್ತೆ. ಯಾಕಂದರೆ ನಮ್ಮ ತಂದೆ ನನ್ನ ಮೇಲಕ್ಕಿರೋ ನಂಬಿಕೆ ಅದು ನನಗೆ ಫಸ್ಟ್ ಟೈಮ್ ಫೀಲ್ ಆಗುತ್ತೆ ಸರ್. ಯಾಕೆ ಈ ಬಿಸ್ನೆಸ್ ಅಂದರೆ ನಮ್ಮ ಅಪ್ಪ ನನ್ನ ಮೇಲೆ ಹೆಂಗೆ ನಂಬಿಕೆ ಇಟ್ಟಿದೆ, ಅಲ್ಲಿವರೆಗೂ ಸೀರಿಯಸ್ನೆಸ್ ಇರಲ್ಲ ನನಗೆ. ಅಲ್ಲಿಗೆ ಸೀರಿಯಸ್ನೆಸ್ ಸ್ಟಾರ್ಟ್ ಆಗುತ್ತೆ ಸರ್. ಪ್ರತಿದಿನ ನಮ್ಮ ತಂದೆ ನಾನು ಎಬ್ಬಿಸ್ತಾ ಇರ್ತಾರೆ. ಆವತ್ತೇ ಲಾಸ್ಟ್ ನಮ್ಮ ತಂದೆ ಎಬ್ಬಿಸಿದ್ದು ನಾನು. ಬೆಳಗ್ಗೆ ಎದ್ದು ನಾನೇ ರೆಡಿ ಆದೆ. ಇಲ್ಲ, ನಮ್ಮ ತಂದೆ ನನ್ನ ಮೇಲೆ ಇಕ್ಕಿರೋ ನಂಬಿಕೆ ನಾನು ಕಳ್ಕೊಂಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ ಸರ್. ಸೆಕೆಂಡ್ ಮಂತು 30,000 ಆಯಿತು. ದುಡ್ಡಿಗೆ ಇರಲಿಲ್ಲ, ಕೆಲಸ ನಾನು ಕಲ್ತಿದ್ದೆ, ನಾನು ಮಾಡ್ತಾಯಿದ್ದೆ. 3ನೇ ತಿಂಗಳಿಗೆ 40,000ಕ್ಕೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು ಸರ್. 10,000 ಬಂತು ಸರ್. ಆವತ್ತು ನಾನು ಅಂದ್ಕೊಂಡೆ ನಾನು ಏನೋ ಸಾಧಿಸ್ತೀನಿ ಅಂತ. ಆ ಫೀಲ್ ನನಗೆ ಬಂತು. ಆವಾಗ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಟ್ ಆಯಿತು. ನನಗೂ ಕೂಡ ಮಾಡೋ ಕೆಪಾಸಿಟಿ ಇದೆ ಅಂತ. ಆವಾಗ ಬಿಸ್ನೆಸ್ 40ಇಂದ 60ಕ್ಕೆ ಹೋಯ್ತು, 60ಇಂದ 90ಕ್ಕೆ ಹೋಯ್ತು. ನನಗೊಂದು ಎಲ್ಲೋ ಒಂದು ಕಾನ್ಫಿಡೆಂಟ್ ಬಿಲ್ಟ್ ಆಯಿತು. ನಾನು ಯಾಕೆ ನನ್ನ ಸಲೂನ್ನ ಟ್ರೆಡಿಷ್ನಲ್ ಆಗಿರೋದನ್ನ ನಾನು ಯಾಕೆ ಒಂದು ಮಾಡ್ರನ್ ಮಾಡಬಾರ್ದು ಅಂತ ಏನು ಮಾಡಿದೆ, ನಾನು ಹಾಕ್ತಾರೆ ಬಿಸ್ನೆಸ್ನ ದುಡ್ಡನ್ನ ಕೂಡ ಹಾಕ್ಕೊಂಡು ನಾನು ಏನು ಮಾಡಿದೆ, ಅದಕ್ಕೆ 3 ಚೇರ್ ಇರೋ ಸಲೂನ್ 4 ಚೇರ್ ಮಾಡಿಕೊಂಡೆ. 4 ಚೇರಿಂದ 5 ಚೇರ್ ಮಾಡಿದೆ. 5ರಿಂದ 6 ಆಯಿತು, 6ರಿಂದ 10 ಆಯಿತು. 30,000ರಿಂದ 50, 60, 1 ಲಕ್ಷ, 120, 3 ಲಕ್ಷ, ಹಿಂಗೆ 5 ಲಕ್ಷ, ಹಿಂಗೆ ಬಿಸ್ನೆಸ್ಸು ಪ್ರತಿ ತಿಂಗಳು ಪ್ರತಿ ವರ್ಷ ಇಂಕ್ರಿಮೆಂಟ್ ಆಗ್ತಾನೆ ಹೋಯ್ತು. ಹೆಂಗೆ ಅಂದರೆ ದೇವರ ಆಶೀರ್ವಾದನೋ ಇಲ್ಲ ನನ್ನ ಹಾರ್ಡ್ ವರ್ಕೋ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದು ಒಂದೇ ಸರ್, ವ್ಯಾಪಾರ ಮಾಡೋ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾಗಿರೋದೇನೆಂದರೆ, ಎಷ್ಟೇ ಬಂಡವಾಳ ಹಾಕ್ರಿ, ಆ ವೃತ್ತಿಗೆ ಗೌರವ ಕೊಡಬೇಕು, ಆ ಕೆಲಸಕ್ಕೆ ಗೌರವ ಕೊಡಬೇಕು, ಬರೋ ಗ್ರಾಹಕರನ್ನ ದೇವ್ರ ಥರ ಟ್ರೀಟ್ ಮಾಡಬೇಕು. ಆ ಗ್ರಾಹಕರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂದರೆ, ಗ್ರಾಹಕರು ನಮಗೂ ಒಂದು ದೇಹ ಮತ್ತು ಉಸಿರಿದ್ದಂಗೆ. ಗ್ರಾಹಕರು ಉಸಿರಿದ್ದಂಗೆ, ಅವರು ಇಲ್ಲ ಅಂದರೆ ನಾವು ಯಾವುದೇ ರೀತಿಯಾದ ನಮ್ಮ ದೇಹ ಚಲನವನ್ನು ಆಗೋದೇ ಇಲ್ಲ. ಅದರಿಂದ ಗ್ರಾಹಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಬೇಕು, ಒಳ್ಳೆ ಬಾಂಧವ್ಯ ಇಟ್ಕೊಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಹಾಗೆ ಇನ್ನೊಂದು ಏನಂದರೆ, ಗ್ರಾಹಕರು ಬಂದರೆ ಒಳ್ಳೆ ಸರ್ವಿಸ್ ಕೊಡಬೇಕು, ಒಳ್ಳೆ ಸೇವೆ ಕೊಡಬೇಕು. ಆ ಸೇವೆ ಹೆಂಗಿರಬೇಕು ಅಂದರೆ, ಆ ಗ್ರಾಹಕರಿಗೆ ಅವ್ರಿಗೆ ಖುಷಿ ಆಗೋ ಥರ ಇರಬೇಕು. ಯಾಕಂದರೆ ಅವ್ರ ಟೆನ್ಷನ್ನು, ಡಿಪ್ರೆಷನ್, ಏನೋ ಮೈಂಡ್ಸೆಟ್ಟಿಂದ ಬಂದಿರ್ತಾರೆ, ಹೊರಗಡೆ ಜಗಳ ಆಡ್ಕೊಂಡು ಏನೋ ಪ್ರಾಬ್ಲಮ್ ಬಂದಿರ್ತಾರೆ, ನಮ್ಮ ಅಂಗಡಿ ಬಂದು ಕುತ್ಕೊತಾರೆ. ಅವ್ರಿಗೆ ನಾವು ಕೂಡ ಸರ್ವಿಸ್ ಸರಿಯಾಗಿ ಕೊಡಲಿಲ್ಲ ಅಂದರೆ, ಇನ್ನೂ ಡಿಸಪಾಯಿಂಟ್ ಆದರೆ ಇನ್ನೂ ಅವ್ರಿಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಬರೋ ಗ್ರಾಹಕರು ಅವ್ರು ಎಷ್ಟೇ ಕೋಪದಲ್ಲಿ ಬರಲಿ, ಏನೇ ಅಂದ್ಕೊಂಡು ಬರಲಿ, ಅವ್ರು ಏನೇ ಅನ್ನಲಿ ಸರ್, ಇಲ್ಲಿವರೆಗೂ ನಾವು ರಿವರ್ಸೇ ಮಾತಾಡಲ್ಲ. ಅವ್ರನ್ನ ಚೆನ್ನಾಗಿ, ಅವ್ರು ಎಷ್ಟೇ ಕೋಪದಲ್ಲಿ ಹ್ಞೂ ಅಂತಾರೆ ಸರ್. ನಾನು ಅವಾಗೆಲ್ಲ ಹೋಗಲ್ಲೋ ಬರೋಲ್ಲೋ ಅಂತ ಮಾತಾಡ್ತಾಯಿದ್ರು. ಹೋಗ್ತಾ ಹೋಗ್ತಾ ನಾನೇ ಅವ್ರ ಹತ್ರ ಮಾತಾಡಿ ಇವತ್ತು ಅವರು ಪ್ರಕಾಶ್ ಅವರೇ ಬನ್ನಿ, ಪ್ರಕಾಶ್ ಅವರು ಹೋಗಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಈಗ ತಮ್ಮ ಉದ್ದಿಮೆಯ ಒಂದು ವಹಿವಾಟು ಬಗ್ಗೆ ಹೇಳ್ತೀರಾ ಅಂತ, ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಇನ್ಕಮ್ ಜನರೇಟ್ ಸರ್? ಇನ್ಕಮ್ ಜನರೇಟು ಹೆಂಗೆ ಅಂದರೆ ಸರ್, ಇವಾಗ ಅವತ್ತು ನಾವು 30,000ರಿಂದ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು 8ರಿಂದ 10 ಲಕ್ಷದವರೆಗೂ ಹೋಗಿದೆ ಪ್ರತಿ ತಿಂಗಳಿಗೆ. ಸೊ ಇಲ್ಲಿವರೆಗೂ ಜರ್ನಿ ಬರುತ್ತೆ ಅಂದಾಗ ನಾವು ಯಾವ ಥರ ಬಿಸ್ನೆಸ್ ಆಗುತ್ತೆ ಅಂದರೆ, ನಾವು ಬರೀ ಬಿಸ್ನೆಸ್ನೇ ಫೋಕಸ್ ಮಾಡಲಿಲ್ಲ, ಜನಗಳಿಗೆ ಯಾವ ಥರ ಸರ್ವಿಸ್ ಕೊಡಬೇಕು, ಯಾವ ಥರ ಇವಾಗ ಪ್ರತಿದಿನವೂ ಕೂಡ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಜನಗಳು ಕೂಡ ಪ್ರತಿದಿನ ಹೆಂಗಿದೆ, ಬೆಂಗಳೂರಲ್ಲಿ ಸಲೂನ್ಸ್ಗಳು ಪ್ರತಿದಿನ ಸಲೂನ್ಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಆಗ್ತಾ ಏನಾಗುತ್ತೆ, ಜನಗಳಿಗೆ ಹೊಸದು ಬರ್ತಾನೆ ಇದೆ ಮಾರ್ಕೆಟಿಂಗ್ಗೆ, ಜನ ಹೊಸದು ನೋಡ್ತಾನೆ ಇದ್ದಾರೆ. ಈಗ ಹಳೆ ಟಿ ವಿ ಇತ್ತು, ಟಿ ವಿಯಿಂದ 4K ಬಂದು ಈಗ 8K ಆಗಿದೆ. ಹಂಗೆ ಸಲೂನಲ್ಲೂ ಕೂಡ ಮೊದಲು ಇದ್ದಿದ್ದು ಇವಾಗ ಅಪ್ಡೇಟ್ ಆಗಿ ಇವತ್ತು ಸಲೂನಿಂದ ಪಾರ್ಲರಿಂದ ಸಲೂನ್ ಬಂದರೆ ಇವತ್ತು ಯೂನಿಸೆಕ್ಸ್ ಲೆವೆಲ್ವರೆಗೂ ಬೆಳೆ ನಿಂತಿದೆ. ಕರೆಕ್ಟ್. ನಾನು ಕೂಡ ಅದೇ ಗಮನಿಸ್ತಾ ಇದ್ದೆ. ತಮ್ಮ ಈ ಸಲೂನ್ಗೆ ಬಂದಾಗ ಈ ಸಲೂನ್ ಅಂತ ಅನ್ಸೋದೇ ಇಲ್ಲ, ಯಾವುದೋ ಒಂದು ಹೈಟೆಕ್ ಸ್ಪಾ ಥರ ಇದೆ, ಯಾವುದೋ ಫಾರಿನ್ ಕಂಟ್ರಿನಲ್ಲಿರುವ ಸ್ಪಾ ಥರ. ಈ ರೀತಿ ಒಂದು ಪರಿವರ್ತನೆ ಏನಕ್ಕೆ ತಾವು ಮಾಡಿದ್ರಿ? ಮತ್ತು ಅಫ್ಕೋರ್ಸ್ ನೀವು ಈಗಾಗಲೇ ಹೇಳಿದ್ರಿ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗತ್ತೆ ಅಂತ. ಸೊ ಈ ಒಂದು ಅನುಭವದ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ? ಸರ್, ನನಗೆ ಒಂದು ಯೂನಿಸೆಕ್ಸ್ ಸಲೂನ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇನ್ನೊಂದು ಕಂಪ್ನಿಯವ್ರನ್ನ ಫ್ರಾಂಚೈಸಿ ತೊಗೊಬೇಕು ಅಂತ ಆಸೆ ಇತ್ತು. ಪಾಪ್ಯುಲರ್ ಬಿಟ್ಟು ಇನ್ನೊಂದು ಸಂಸ್ಥೆ ಹೆಸರು ನಾನು ಹೇಳಲ್ಲ, ಬಟ್ ಆ ಸಂಸ್ಥೆನ ತೊಗೊಬೇಕು ಅಂತ ನನಗೆ ಮನಸ್ಸಲ್ಲಿ ಆಸೆ ಇತ್ತು, ತೊಗೊಳೋಣ ಅಂತ ಮಾತುಕತೆನೂ ಆಡಿದ್ದೆ. ಅವರು ಆಯಿತು ಹ್ಞೂ ಅಂತ ಹೇಳಿದರು. 30-40 ಲಕ್ಷ ಹಂಚ್ಕೊಳ್ಳಿ, ನೀವು ಮಾಡಿಕೊಡ್ತೀನಿ ಅಂತ ಹೇಳಿದರು. ಅನ್ಪೂರ್ಣೇಶ್ವರ ನಗರದಲ್ಲೇ ಕೇಳಿದೆ ನಾನು, ನಮಗೆ ಎಲ್ಲೇ ಕೊಡಿ ಅಂತ ಕೇಳಿದೆ. ಆಯಿತು ಅಂತ ಹೇಳಿದರು. ಬಟ್ ಆಮೇಲೆ ಕಾಲಕ್ರಮೇಣ ಆದಮೇಲೆ ಅವ್ರು ಏನು ಮಾಡೋದು, ನನ್ನ ಅಂಗಡಿ ಪಕ್ಕದಲ್ಲೇ ಒಂದು ಅಂಗಡಿ ಮಾಡಿದ್ರು ಬಂದು.
ನಾನು ಅವ್ರನ್ನ ಕೇಳಿದೆ, ಸರ್ ನೀವು ನಾನು ಕೊಡ್ತೀನಿ ಅಂತ ಹೇಳಿದಿರಾ, ನಮ್ಮ ಅಂಗಡಿ ಪಕ್ಕದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅವ್ರು ಇಲ್ಲ, ನಾನು ನಿಮ್ಮ ಅಂಗಡಿ ಪಕ್ಕ ಗೊತ್ತಿಲ್ಲ ನನಗೆ, ನಿಮ್ಮ ಅಂಗಡಿ ಇರೋದೇ ಗೊತ್ತಿಲ್ಲ ನನಗೆ. ಸರ್ ಇಲ್ಲೇ ಇದೆ ಸರ್, 50 ಮೀಟ್ರ್ ಇಲ್ಲ, ಪಕ್ಕದಲ್ಲಿ ಹೆಂಗೆ ಮಾಡ್ತೀರಾ ಸರ್ ನೀವು, ದಯವಿಟ್ಟು ನಮ್ಗೆ ಬಿಸ್ನೆಸ್ ತೊಂದರೆ ಆಗುತ್ತೆ ಸರ್, ಮಾಡಬೇಡಿ ಅಂತ ಹೇಳಿದೆ. ಅದಕ್ಕೆ ಅವರು ಆನ್ಸರ್ ಮಾಡೋದು ಏನಂದರೆ, ಸರಿ ಆಯಿತು, ನಾನು ನಿಮಗೆ ಗೊತ್ತಿಲ್ಲದೆ ಆಗೋಗಿದೆ, ನೀವು ಬಿಲ್ಡಿಂಗ್ ಒಂದನ್ನು ಒಪ್ಪಿಸಿ ನಾನು ಅಂಗಡಿ ತೆಗಿತೀನಿ ಅಂದರು. ಸರಿ ಆಯಿತು ಅಂತ ಬಿಲ್ಡಿಂಗ್ ಒಂದನ್ನು ಒಪ್ಪಿಸ್ತೀನಿ ನಾನು. ಬಿಲ್ಡಿಂಗ್ ಒಂದು ಒಪ್ಪಿಸಾದ್ಮೇಲೆ ಅವ್ರಿಗೆ ಹೇಳ್ತೀನಿ, ಬಿಲ್ಡಿಂಗ್ ಅವ್ರು ಒಪ್ಕೊಳ್ತಾರೆ, ಆಯಿತು ನಿಮಗೆ ಕೊಡ್ತೀನಿ ಬಿಡಿ, ನನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅವ್ರಿಗೋಗಿ ಹೇಳ್ತೀನಿ ನಾನು, ಸರ್ ಬಿಲ್ಡಿಂಗ್ ಅವ್ರು ಒಪ್ಪಿದ್ದಾರೆ ಅಂತ, ನನ್ನ ತಮ್ಮನ ಒಪ್ಪಿಸಿ ಅಂತಾರೆ. ಅದು ನನಗೆ ಎಲ್ಲೋ ಒಂದು ಕಡೆ ಮನಸ್ಸು ಅನ್ಸುತ್ತೆ, ಸರ್ ನಿಮ್ಮ ತಮ್ಮವ್ರು ನಾನು ಯಾಕೆ ಒಪ್ಪಿಸ್ಲಿ, ನಾನು ನಿಮ್ಮ ಒಪ್ಸ್ಕೊಂಡಿದ್ದೀನಿ, ನೀವೇನಂತ ಹೇಳಿದ್ರೆ ನಾನು ಒಪ್ಪಿಸಿ, ನಿಮ್ಮ ತಟ್ಟೆ ಕಿತ್ಕೊಂಡು ತಿನ್ನಕ್ಕೆ ಬರಬೇಕಾ ಪ್ರಕಾಶ್ ಅಂತ ಹೇಳಿದ್ದೀರಾ. ನೀವು ಹಂಗೆ ಹೇಳಾದ್ಮೇಲೆ ನೀವು ಹೆಂಗೆ ಮಾತು ಉಲ್ಟಾ ಹೊಡಿತೀರಾ ಸರ್, ನಿಮ್ಮ ತಮ್ಮನ ಯಾಕೆ ಒಪ್ಪಿಸ್ಬೇಕು, ನೀವೇನಲ್ವಾ, ಇಲ್ಲ ನಾನಲ್ಲ ನನ್ನ ತಮ್ಮನ ಕೇಳಿ ಅಂತ. ನನಗೇನೋ ಅವ್ರ ತಮ್ಮನೂ ಮಾತಾಡಿಸ್ತೀನಿ. ಅವ್ರ ತಮ್ಮವ್ರು ಹೇಳ್ತಾರೆ, ಅಕ್ಕಪಕ್ಕ ಸಲೂನ್ಸ್ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ, ನಿಮ್ಮದೇ ಬೇರೆ ಜಾನರು, ನಮ್ಮದೇ ಬೇರೆ ಜಾನರು, ನಿಮ್ಮ ಬಿಸ್ನೆಸ್ ನೀವು ನೋಡ್ಕೊಳ್ಳಿ, ನಮ್ಮ ಬರೋ ಕಸ್ಟಮರೇ ಬೇರೆ, ನಿಮ್ಗೆ ಬರೋ ಕಸ್ಟಮರ್ ಬೇರೆ ಅಂತ ಅಂತಾರೆ. ಅಂದರೆ ತುಂಬ ಲೋ ಲೆವೆಲಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಹೆಂಗೆ ಅಂದರೆ ನೀವೆಲ್ಲ ಬೇಸಿಕಲ್ ಸಲೂನ್ಸು, ನಾವೆಲ್ಲ ಐಫೈ ಸಲೂನ್ ಅನ್ನೋ ಥರ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅವರು. ನನಗದು ತಡ್ಕೊಳಕ್ಕಾಗಲ್ಲ. ನಮ್ಮ ಸಲೂನ್ ಯಾಕೆ ನಾವು ಹೈಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕಿಚ್ಚು ಹುಟ್ಟುತ್ತೆ, ಒಳಗೆ ಛಲ ಹುಟ್ಟುತ್ತೆ. ನೀವು ನನ್ನ ಸಲೂನ್ನೇ ಒಂದು ಬೇರೆ ಜಾನರ್ ಅಂತ ಹೇಳ್ತಾ ಇದ್ದೀರಾ ಅಂದರೆ, ನಾನು ಯಾಕೆ ನಿಮಗಿಂತ ಚೆನ್ನಾಗಿರೋದು ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ. ನನಗೆ ಆವಾಗ ಆಲೋಚನೆ ಬರುತ್ತೆ, ನಾನು ಕೂಡ ಇದೇ ಏರಿಯಾದಲ್ಲಿ ಮಾಡೋಣ, ಪಕ್ಕದಲ್ಲೇ ಸಲೂನ್ ಇದೆ ನಂದು, ಅದು ಇದ್ರೂ ಕೂಡ ಇಲ್ಲೇ ಯಾಕೆ ಮಾಡಿದೆ ಅಂದರೆ ನನಗೆ ಹೊಡ್ತಾ ಬೀಳುತ್ತೆ ಅಂತ ಗೊತ್ತು ಬಿಸ್ನೆಸ್ಗೆ. ಆದರೂ ಇಲ್ಲಿ ಮಾಡಿದ್ದು ಏನು ಕಾರಣ ಅಂದರೆ, ನಮ್ಮಲ್ಲೂ ಕೂಡ ಒಂದು ಇವತ್ತಿನ ಮಾಡಲಿಂಗ್ ಸಲೂನ್ ಮಾಡ್ಬೋದು ಕೆಪಾಸಿಟಿ ಇದೆ, ನಾವು ಕೂಡ ಮಾಡ್ತೀವಿ ಅಂತ ಅವ್ರಿಗೆ ತೋರಿಸ್ತಾ ಸರ್. ನಮ್ಮಲ್ಲೂ ಶಕ್ತಿ ಇದೆ, ನಮ್ಮಲ್ಲೂ ಕೂಡ ಆಸಕ್ತಿ ಇದೆ, ನಾವು ಕೂಡ ಮಾಡಬಲ್ಲರು ಅಂತ ನಾವು ಅವ್ರಿಗೆ ತೋರ್ಸೋಕ್ಕೋಸ್ಕರ ನೀವು ಸಲೂನ್ ಮಾಡ್ಬೋದು. ಖಂಡಿತ ಸರ್. ಈ ಅತ್ಯಾಧುನಿಕ ಸಲೂನಿನ ಒಂದು ವಿಶೇಷತೆ ಏನು ಅಂತ ಹೇಳ್ತೀರಾ ಅಂತ? ಸರ್ ಈ ವಿಶೇಷತೆ ಏನು ಅಂದರೆ, ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಸಲೂನ್ಸಲ್ಲಿ ಹೆಂಗೆ ಅಂದರೆ, ನಿಮಗೆ ಯೂನಿಸೆಕ್ಸ್ ಸಲೂನ್ ಇದು. ಇಲ್ಲಿ ಪ್ರತಿಯೊಂದು ಸಮ್ಟೈಮ್ಸ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೆನ್ಸ್ ಸಲೂನ್ಸ್ಗೆ ಹೋದರೆ ಫೀಮೇಲ್ ಬರೋಕ್ಕಾಗಲ್ಲ, ಫೀಮೇಲ್ ಸಲೂನ್ಸ್ಗೆ ಹೋದರೆ ಮೆನ್ಸ್ ಹೋಗೋಕ್ಕಾಗಲ್ಲ. ಆಮೇಲೆ ಮಕ್ಕಳು ಕಟಿಂಗ್ ಮಾಡಿಸ್ಕೊಬೇಕು ಅಂದರೆ, ಅಪ್ಪ ಒಳಗೆ ಹೋಗಬೇಕು ಅಂದರೆ ಅಮ್ಮ ಕರ್ಕೊಂಬಂದಿರ್ತಾರೆ, ಅವ್ರು ಹೋಗಲ್ಲ, ಎಲ್ಲೋ ಒಂಥರ ಮುಜುಕರ. ಬಟ್ ಈ ಯೂನಿಸೆಕ್ಸ್ ಸಲೂನ್ ಏನಂದರೆ, ಇಲ್ಲಿ ಎಲ್ಲ ಯಾರು ಬೇಕಾದ್ರೂ ಒಳಗೆ ಎಂಟ್ರಿ ಆಗ್ಬೋದು. ಫ್ಯಾಮಿಲಿಲಿ ಅಪ್ಪ ಅಮ್ಮ ಮಗಳು ಎಲ್ಲ ಒಂದೇ ಕಡೆ ಮಾಡಿಸ್ಕೊಬೋದು ಸರ್ವಿಸ್ಗಳು. ಇದರಿಂದ ಅವರು ಕೂಡ ಫ್ಯಾಮಿಲಿಗೂ ಯಾವುದೇ ರೀತಿಯಾದಂಥ ಮುಜುಗರ ಆಗಲ್ಲ. ಎಲ್ಲ ಯೂನಿಸೆಕ್ಸ್ ಸಲೂನ್ ಎಲ್ಲ ಒಂದು ಕಡೆ ಬಂದು ಆರಾಮಾಗಿ ಮಾಡಿಸ್ಕೊಂಡು ಒಟ್ಟಿಗೆ ಹೋಗ್ತಾರೆ. ಇಲ್ಲಿ ಆದಂಥ ವಿಶೇಷವಾಗಿ ಏನಂದರೆ, ಎಲ್ಲ ರೂಮ್ಗಳು ಸಪ್ರೇಟ್ ರೂಮ್ಗಳಿದೆ. ಸೊ ಯೂನಿಸೆಕ್ಸ್ ಸಲೂನ್ ಅಂದರೆ ಮನೆಯ ಎಲ್ಲರೂ ಕೂಡ ಇಲ್ಲಿ ಬಂದು, ಯೂನಿಸೆಕ್ಸ್ ಅಂದರೆ ಎಲ್ಲ ಅಂತಲ್ಲ ಸರ್, ಯೂನಿಸೆಕ್ಸ್ ಎಲ್ಲರೂ ಕೂಡ ಸರ್ವಿಸ್ ತೊಗೊಬೋದು. ಫಸ್ಟು ಪಾಪ್ಯುಲರು ಇವಾಗ ಮೊದಲು ಹೆಂಗಿತ್ತು ಅಂದರೆ, ಫ್ಯಾಮಿಲಿ ಸಲೂನ್ ಅಂತ ಇತ್ತು, ವುಮೆನ್ಸ್ ಸಲೂನ್ಸ್ ಅಂತ ಇತ್ತು, ಮೆನ್ಸ್ ಸಲೂನ್ಸ್ ಅಂತ. ಅದೇನಲ್ಲ ಸರ್, ಆಧುನಿಕವಾಗಿ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾ ಇವಾಗ ಯೂನಿಸೆಕ್ಸ್ ಸಲೂನ್ ಅಂತ ಆಗಿದೆ. ಸರ್ ಈಗ ಇಲ್ಲಿ ಸರ್ವಿಸ್ ಚಾರ್ಜಸ್ ಏನೆಲ್ಲ ಇದೆ ಮತ್ತು ಯಾವೆಲ್ಲ ಸರ್ವಿಸನ್ನು ಕೊಡ್ತೀರಿ ಗ್ರಾಹಕರಿಗೆ? ಇಲ್ಲಿ ಗ್ರಾಹಕರಿಗೆ ನಾವು ಹೇರ್ ಕಟ್ಟು ಟ್ರಿಮ್ಮು, ಇವಾಗ ಏನಿದೆ ಬೇಸಿಕ್ಕು, ಮೆನ್ಸ್ಗೆ ಏನು ನೀಡಿದೆ ಬೇಸಿಕ್ಕಾಗಿ ಹೇರ್ ಕಟ್ ಆಗ್ಬೋದು, ಬಿಯರ್ಡ್ ಶೇಪ್ ಆಗ್ಬೋದು. ತಿರ್ಗಿ ಫೀಮೇಲ್ಸ್ ಅವ್ರ ಹೇರ್ ಕಟ್ಟಿಂಗು, ಫೇಶಿಯಲ್ಸು, ವ್ಯಾಕ್ಸು, ಅವ್ರಿಗೆ ಪೆಡಿಕ್ಯೂರು, ಪ್ರತಿಯೊಂದು ಕೂಡ ಸಪ್ರೇಟ್ ಕ್ಯಾಂಬಿನ್ಸ್ಗಳಿದೆ. ಇಲ್ಲಿ ಹೆಂಗೆ ಅಂದರೆ, ನಿಮ್ಗೆ ಎಲ್ಲೂ ಕೂಡ ಕಸ್ಟಮರ್ ಬಂದರೆ ಅವ್ರಿಗೊಂಥರ ಬೇಜಾರಾಗೋ ಥರ ಇಲ್ಲ. ಸಪ್ರೇಟ್ ಕ್ಯಾಬಿನ್ಗಳು ಮಾಡಿದ್ದೀವಿ. ಎಲ್ಲೂ ಕೂಡ ಅವ್ರಿಗೆ ಫೀಲ್ ಆಗೋ ಥರ, ಮುಜುಗರ ಆಗೋ ಥರ ಅದೇನಾಗಲ್ಲ. ಎಲ್ಲ ಸಪ್ರೇಟ್ ಕ್ಯಾಬಿನ್ ಇರೋದ್ರಿಂದ ಕೂಡ ಅವರು ಫ್ರೀಯಾಗಿ ಬೋಲ್ಡಾಗಿ ಮಾಡಿಸ್ಕೊಂಡು ಹೋಗ್ತಾರೆ. ಚಾರ್ಜಸ್ ಬಗ್ಗೆ ಹೇಳೋದಿದ್ರೆ ಸರ್, ಚಾರ್ಜಸ್ ನಿಮಗೆ ಈ ಸಲೂನ್ ಪ್ರೈಸಸ್ಗೆ, ಈ ಸಲೂನ್ ನೋಡಿದವರೆಲ್ಲ ತುಂಬ ಹೈಕ್ ಇದೆ ಅಂದ್ಕೊತಾರೆ. ಖಂಡಿತವಾಗ್ಲೂ ಹೈಕ್ ಇಲ್ಲ, ತುಂಬ ಲೋ ಲೆವೆಲಲ್ಲಿ ಮಿಡಲಾಗೇ ಇದೆ. ಲೋ ಅನ್ನೋದಕ್ಕಿಂತ ಮಿಡಲಲ್ಲಿ ಇದೆ. ಜನಗಳಿಗೆ ಎಲ್ಲ ಜನಗಳಿಗೂ ಸಿಗೋ ಥರ ಪ್ರೈಸ್ ಇದೆ ಸರ್. ಅಂದರೆ ಒಂದು 100 ರುಪೀಸ್ಗೆ ಇಲ್ಲಿ ಏನಾದ್ರು ಸರ್ವಿಸ್ ಸಿಗುತ್ತೆ ಸರ್? ನಿಮಗೆ ನಮ್ಮ ಇಲ್ಲಿ ಎರಡು ಥರ ಜನರ್ ಇದೆ ನಮ್ಮದು. ಒಂದು ಬಂದು ನಿಮಗೆ 70 ರೂಪಾಯಿಗೂ ಟ್ರಿಮ್ಮಿಂಗ್ ಸಿಗುತ್ತೆ, 30 ರೂಪಾಯಿಗೂ ಐಬ್ರೋ ಮಾಡ್ತೀವಿ ನಾವು ಸರ್. 30 ರೂಪಾಯಿಂದ 3,000 ರೂಪಾಯಿವರೆಗೂ ಸರ್ವಿಸ್ ಇದೆ ನಮ್ಮಲ್ಲಿ. 3,000 ರೂಪಾಯಿ ತನಕ ಸರ್ವಿಸ್ ಇದೆ. ಓಕೆ. ಸೊ ಅಂದರೆ ಆಯಾ ಗ್ರಾಹಕರ ಅಭಿರುಚಿ, ಅವರ ಒಂದು ಇದಕ್ಕೆ ಟೇಸ್ಟ್ಗೆ ತಕ್ಕಂತೆ ಸರ್ವಿಸಲ್ಲಿ ಕೊಡ್ತೀರಾ ಅಂತ ಹೇಳ್ತೀರಿ. ಓಕೆ. ಬಟ್ ಎಲ್ಲ ಗ್ರಾಹಕರಿಗೂ ಒಂದೇ ಪ್ರೈಸ್ ಸರ್, ಸೇಮ್ ಪ್ರೈಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಲೋ ಜನ ಬಂದು ಪ್ರೈಸಸ್ ಚೇಂಜ್ ಆಗಲ್ಲ, ಪ್ರತಿಯೊಬ್ಬರಿಗೂ ಒಂದೇ ಪ್ರೈಸ್ ಇರುತ್ತೆ. ಓಕೆ. ಸರ್ವಿಸ್ ಬಗ್ಗೆ ಹೇಳೋದಿದ್ರೆ ಏನೆಲ್ಲ ಒಂದು ವೆರೈಟಿ ಇದೆ ಅಂತ ಹೇಳ್ತೀರಾ ಅಂತ? ಸರ್, ನೀವು ವೆರೈಟಿ ಏನಿದೆ ಅಂದರೆ, ಈಗ ನೆಕ್ಸ್ಟು ನಾವು ಲಾಂಚ್ ಮಾಡ್ತಾಯಿದ್ದೀವಿ ಒಂದು ಹೊಸದಾಗಿ. ಈಗ ನಮಗೆ ಒಂದು ಮಿಷಿನಲ್ಲಿ ಬಂದಿದೆ, ಅಲ್ಟ್ರಾಸೋನಿಕ್ ಅನ್ನೋ ಮಿಷಿನ್ಸ್ ಬಂದಿದೆ. ಅದರಿಂದ ಫೇಶಿಯಲ್ನ ಇವಾಗ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಎಲ್ಲ ಥರ ಶಿಯಾ ಸ್ಪಾ ಅಂದರೆ ಒಂದು ಶಿಯಾ ಸ್ಪಾ ಬರುತ್ತೆ. ಕಂಪ್ಲೀಟ್ಲಿ ಫೀಮೇಲ್ ಸೆಕ್ಷನ್ಗೆ ಏನೇನು ಬೇಕು, ಮೇಲ್ಗೆ ಏನೇನು ಬೇಕು, ಪ್ರತಿಯೊಂದು ಕೂಡ ನಮ್ಮಲ್ಲಿದೆ. ತಮ್ಮ ಒಂದು ಅನುಭವದ ಪ್ರಕಾರ ಒಬ್ಬರು ಈಗ ಸಲೂನ್ ಶಾಪನ್ನು ತೆರಿಬೇಕು, ಅಲ್ಲಿ ಸಕ್ಸಸ್ ಕಾಣಬೇಕಿದ್ರೆ ನೀವು ಕೊಡುವಂಥ ಟಿಪ್ಸ್ ಏನು ಅಂತ? ಸರ್, ಅವ್ರಿಗೆ ಏನು ಟಿಪ್ಸ್ ಕೊಡಬೇಕು ಅಂದರೆ, ಪ್ರತಿಯೊಬ್ಬರು ಏನೇ ಸಲೂನ್ ಮಾಡಬೇಕಾದ್ರು ಅದನ್ನು ಯೋಚನೆ ಮಾಡಿ. ಯಾರೇ ಮೆನ್ಸ್ ಸಲೂನ್ ಓಪನ್ ಮಾಡಬೇಕು ಅಂದರೆ ಗ್ರೌಂಡ್ ಲೆವೆಲಲ್ಲೇ ಸಲೂನ್ ಮಾಡಿ. ಯೂನಿಸೆಕ್ಸ್ ಮಾಡಬೇಕಂದ್ರೆ ಫಸ್ಟ್ ಫ್ಲೋರಲ್ಲಿ ಮಾಡಿದ್ರೆ ಉತ್ತಮ.
ಗ್ರೌಂಡ್ ಫ್ಲೋರಲ್ಲಿ ಮಾಡೋರು ಅದು ಸ್ಕ್ವೇರ್ ಫೀಟ್ ಎಷ್ಟಲ್ಲಿ ಮಾಡ್ತಾಯಿರೋ ಅಂತ ನೋಡ್ಕೊಂಡು ಮಾಡಿ. ಸುತ್ತಮುತ್ತಲು ಏರಿಯಾ ಹೇಗಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಅಡ್ವಾನ್ಸು ನೀವು ಎಷ್ಟು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ಆ ಏರಿಯಾ ಸುತ್ತಮುತ್ತಲು ಎಷ್ಟು ಪ್ರೈಸ್ ಹೋಗ್ತಾ ಇದೆ, ಯಾರ್ಯಾರು ಎಷ್ಟೆಷ್ಟು ತೊಗೊತಾ ಇದೆ ಚಾರ್ಜ್ ಅಂತ ನೋಡ್ಕೊಳ್ಳಿ. ಹಾಗೆ ನೀವು ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಸಲೂನ್ನ ಡೆಕೋರೇಷನ್ ಯಾವ ಥರ ಮಾಡ್ತೀರಾ, ಮಾಡಲಿಂಗ್ ಮಾಡಿ. ಸುಮ್ಮನೆ ನಾರ್ಮಲಾಗಿ ಮಾಡಿದ್ರೆ ಜನಗಳು ಇವತ್ತು ಬರಲ್ಲ. ಯಾಕಂದ್ರೆ ಜನ ಇವತ್ತು ಕೇಳ್ತಾ ಇರೋದಂದರೆ ಅಭಿರುಚಿ ಹೆಂಗಿದೆ ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಬೇಕು, ನೋಡೋಕೆ ಸಲೂನ್ ಸಕ್ಕತ್ತಾಗಿರಬೇಕು. ಇವತ್ತು ಖರ್ಚು ಮಾಡೋಕ್ಕೆ ಜನ ರೆಡಿ ಇದ್ದಾರೆ, ಆದರೆ ಸಲೂನ್ ಎಷ್ಟು ನೀಟಾಗಿರುತ್ತೆ, ಅವ್ರ ಒಳಗಡೆ ಅಕ್ವಾರ್ಮೆಂಟ್ ಹೆಂಗಿರುತ್ತೆ ಅನ್ನೋದನ್ನ ಸಕ್ಕ ಜನ ಯೋಚನೆ ಮಾಡ್ತಾರೆ. ಒಳಗೆ ಬರಬೇಕು ಅಂದರೆ ಮೊದಲು ಹೊರಗಡೆನ ನೋಡಿದ ತಕ್ಷಣ ವಾವ್ ಅನಿಸ್ಬೇಕು ಸಲೂನ್. ಆ ಲೆವೆಲ್ ಇದ್ದಾಗ ಜನ ಒಳಗೆ ಬರ್ತಾರೆ. ನೀವು ಒಳಗಡೆ ಬಂದಾಗ ಕಸ್ಟಮರ್ಸ್ಗಳಿಗೆ ಒಳ್ಳೆ ಸರ್ವೀಸು, ಒಂದು ಹೆಂಗೆ ಅಂದರೆ ಐಟಮ್ಸ್ಗಳನ್ನ ನೀಟಾಗಿರಬೇಕು. ಯಾವುದೇ ಟೂಲ್ಸ್ ಯೂಸ್ ಮಾಡ್ಬೇಕಾದ್ರೂ ಕೂಡ ವಾಶ್ ಮಾಡಿಕೊಂಡು ಹೈಜಿನಿಕ್ ಮಾಡಿ ಕ್ಲೈಂಟ್ಸ್ಗೆ ಯೂಸ್ ಮಾಡಿ. ಕ್ಲಾತ್ಗಳ್ನ ಕಂಪ್ಲೀಟಾಗಿ ಕಸ್ಟಮರ್ಗೆ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಿ. ಕ್ಲೈಂಟ್ಸ್ಗಳಿಗೆ ಸರ್ವಿಸ್ ಹೆಂಗಿರಬೇಕು ಅಂದರೆ ಅವ್ರಿಗೆ ಇಷ್ಟಪಡೋ ಥರ ಇರಬೇಕು. ಅವ್ರು ಏನು ಕೇಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹೇಳಿ ನಾವು ಮಾಡಿಕೊಟ್ಟಾಗ ಗ್ರಾಹಕರು ಖಂಡಿತವಾಗ್ಲೂ ನೀವು ಸ್ಪಂದಿಸ್ತಾರೆ. ವ್ಯಾಪಾರ ಖಂಡಿತವಾಗ್ಲೂ ಒಂದೆಷ್ಟು ಲೆವೆಲ್ಗೆ ಬೆಳೆಯುತ್ತೆ. ಪ್ರೈಸಸ್ಸು ಅಷ್ಟೇ, ತುಂಬ ಹೈ ಪ್ರೈಸ್ ಇಡೋದಕ್ಕಿಂತ ಮಿಡಲಾಗಿ ಇಟ್ಟಾಗ ಎಲ್ಲ ವರ್ಗದ ಜನರು ಕೂಡ ಅಲ್ಲಿ ಬರ್ತಾರೆ ಅಂತ ನಾವು ಹೇಳ್ಬೋದು. ಇಂಟೀರಿಯರ್ ಡಿಸೈನಿಂಗ್ ಮತ್ತು ಬಜೆಟ್ ಫ್ರೆಂಡ್ಲಿ ಹೆಂಗೆ ಅಂದರೆ ತುಂಬ ಖರ್ಚು ಮಾಡಬೇಕು ಅಂತೇನಿಲ್ಲ. ಒಂದು ಮೆನ್ಸ್ ಸಲೂನ್ ಓಪನ್ ಮಾಡೋಕ್ಕೆ ಮಿನಿಮಮ್ 8ರಿಂದ 15 ಲಕ್ಷ ಇದ್ದರೆ ಸಾಕು. ಮೆನ್ಸ್ ಸಲೂನ್ ಓಪನ್ ಮಾಡೋಕ್ಕೆ ಒಂದು 5-6 ಚೇರು ಮಾಡಿಕೊಂಡು ಒಂದು 2 ಬ್ಯಾಕ್ ವಾಶ್ ಕೊಟ್ಕೊಂಡು ಮಾಡ್ಬೋದು ಅಂದರೆ 8ರಿಂದ 15 ಲಕ್ಷ ಸಾಕು. ಬಟ್ ಒಂದು ಯೂನಿಸೆಕ್ಸ್ ಒಂದು ಸಲೂನ್ ಮಾಡಬೇಕು ಅಂದರೆ ಒಂದು ಲೋ ಇಂದ ಯೂನಿಸೆಕ್ಸ್ ಮಾಡಬೇಕು ಒಂದು 5ವರೆಗೂ ಅಂತ ಹೇಳಿದ್ರೆ ಒಂದು 25 ಲಕ್ಷದಿಂದ 50 ಲಕ್ಷ ಇರೋದು ಸಾಕು ಸರ್. ಯೂನಿಸೆಕ್ಸ್ ಸಲೂನ್ ಓಪನ್ ಮಾಡ್ಬೋದು. ಇವತ್ತಿನ ಮಾರ್ಕೆಟಿನಲ್ಲಿ ಸಲಕರಣೆಗಳು ಅಂದರೆ ನಿಮಗೆ ಲೋರಿಯಲ್, ಇವತ್ತು ಕಸ್ಟಮರ್ ಜಾಸ್ತಿ ಇವತ್ತು ಇಂಡಿಯಾದಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗಿರೋದು ಲೋರಿಯಲ್ ಕಂಪ್ನಿ ಪ್ರಾಡಕ್ಟ್ಸು, ಲೋಟಸ್. ಕಸ್ಟಮರ್ಸ್ಗಳು ಇವತ್ತೆಲ್ಲ ಪ್ರಾಡಕ್ಟ್ ನಾಲೆಜು ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಾರೆ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಸೊ ಜನಗಳಿಗೂ ಕೂಡ ನಾವು ಕೊಡೋ ಪ್ರಾಡಕ್ಟು ಕಸ್ಟಮರ್ಗೆ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು ಯಾವ ಪ್ರಾಡಕ್ಟ್ ಕೊಟ್ಟರೆ ಕಸ್ಟಮರ್ ಖುಷಿ ಆಗ್ತಾರೆ ಅಂತ. ನೀವು ಆಲ್ಮೋಸ್ಟು ಲೋರಿಯಲ್, ಲೋಟಸ್ಸು, ಚೆರಿಲ್ಸು, ತಿರ್ಗಾ ಹೊಸ್ದಾಗಿ ಬಂದ ರಿಲಯನ್ಸು ಇವೆಲ್ಲ ಯೂಸ್ ಮಾಡ್ಬೋದು. ನಿಮಗೆ ಪ್ರೈಸ್ ತಕ್ಕನಾಗಿ ಸಿಗುತ್ತೆ ಸರ್ ಐಟಮ್ಸ್ಗಳು. ಕಾಸು ಕೊಟ್ಟಂಗೆ ಖಜಾಯ ಅನ್ನೋ ಥರ ಪ್ರೈಸ್ ಕೊಟ್ಟಂಗೆ ಸಿಗುತ್ತೆ. ಬಟ್ ಎಲ್ಲ ಐಟಮ್ಸ್ಗಳು ಕೂಡ ನೀವು ಹುಡುಕಿ ಕ್ಲೈಂಟ್ಸ್ಗಳಿಗೆ ಯಾವ್ಯಾವ ಥರ ಬೇಕು ಅನ್ನೋದು ತೊಗೊಂಡು ನೀವು ಯೂಸ್ ಮಾಡಿದ್ರೆ ಉತ್ತಮ. ಅದು ಎಲ್ಲಿ ಸಿಗುತ್ತೆ ಹೇಗೆ ಸರ್? ನಿಮಗೆ ಅದು ಬಂದು ನಿಮಗೆ ಇವತ್ತು ಎಲ್ಲ ಕಡೆಯೂ ಅದು ಓಪನ್ ಆಗಿದೆ. ಮಾರ್ಕೆಟಲ್ಲಿ ನಿಮಗೆ ಟೌನಲ್ಲಿ ಹತ್ರ ಸಿಗುತ್ತೆ, ವಿಜಯನಗರದಲ್ಲಿ ಸಿಗುತ್ತೆ, ಆರ್ ನಗರದಲ್ಲಿ ಸಿಗುತ್ತೆ, ಚಂದ್ರ ಲಿಮಿಟಲ್ಲಿ ಸಿಗುತ್ತೆ. ಇವತ್ತು ಪ್ರಾಡಕ್ಟ್ಗಳು ಮಾರ್ಕೆಟಿಂಗಲ್ಲೂ ಇದೆ, ಆನ್ಲೈನಲ್ಲಿ ಸಿಗುತ್ತೆ. ಸರ್ ಜನಕ್ಕೆ ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಸರ್ವಿಸ್ ಅದು ಸಿಗೋಲ್ಲ ಸರ್. ಸರ್ ಈಗ ಇನ್ನೊಂದು ಏನಂದರೆ ಸಿಬ್ಬಂದಿ ಆಯ್ಕೆ ಹೇಗೆ ಮಾಡ್ತೀರಿ, ಸಿಬ್ಬಂದಿ ಸಿಗ್ತಾರಾ ಇದಕ್ಕೆ ಅನ್ನುವಂಥದ್ದು? ಸಿಬ್ಬಂದಿಗಳು ಕೊರತೆ, ಯಾಕಂದರೆ ಇವತ್ತು ಪ್ರತಿನಿತ್ಯ ಏನಾಗಿದೆ ಅಂದರೆ ಸಲೂನ್ಸ್ಗಳು ಜಾಸ್ತಿ ಆಗ್ತಾರಿಂದ ಸಿಬ್ಬಂದಿ ಕೊರತೆ ಆಗ್ತಾ ಇದೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ನಮಗೆ ಸಿಬ್ಬಂದಿಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಯಾರೇ ಬಂದರೂ ಕೂಡ ನಮಗೆ ಇಲ್ಲಿ ಬರ್ತಾರೆ, ಬಂದಾದಮೇಲೆ ನಾವು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಾದಮೇಲೆ ಅವ್ರಿಗೆ ಎಜುಕೇಷನ್ ಕೊಡ್ತೀವಿ ಚೆನ್ನಾಗಿ. ಅವ್ರು ಯಾವುದೇ ರೀತಿಯಾದ ಚಾರ್ಜಸ್ ಮಾಡಲ್ಲ. ಕ್ಲಾಸಸ್ಗಳಿದ್ದಾಗ ನಾವೇ ಕ್ಲಾಸಸ್ ಕಳಿಸ್ತೀವಿ. ಕ್ಲಾಸಸ್ ಕಳಿಸ್ಬಿಟ್ಟು ಅವ್ರಿಗೊಂದು ಇನ್ನೂ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡ್ತೀವಿ, ನಾಲೆಜ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನೀಟಾಗಿ ಯಾವ ಥರ ಸರ್ವಿಸ್ ಕೊಡಬೇಕು, ಕ್ಲೈಂಟ್ಸ್ ಹತ್ರ ಯಾವ ಥರ ಮಾತಾಡಬೇಕು, ಯಾವ ಥರ ಕ್ಲೈಂಟ್ಸ್ ಹತ್ರ ಹೆಂಗೆ ಬಿಹೇವ್ ಮಾಡಿದ್ರೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ, ಅದೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಅವಾಗೇನಾಗುತ್ತೆ, ಗ್ರಾಹಕರಿಗೂ ಸ್ಯಾಟಿಸ್ಫೈ ಆಗುತ್ತೆ. ಆಮೇಲೆ ಸ್ಟಾಫು ಕೂಡ ಹೈಜೆನಿಕ್ ಆಗ್ತಾನೆ, ಹೈಟೆಕ್ ಆಗ್ತಾನೆ. ಕಸ್ಟಮರ್ ಜೊತೆ ಹೆಂಗೆ ಬೆಳೀತಾರಬೇಕು, ಹೆಂಗೆ ಬೆರೀಬೇಕು ಅಂತ ಇರುತ್ತೆ. ಬಟ್ ನಾವು ಯಾವ ಥರ ಸ್ಟಾಫ್ಗಳನ್ನ ಬೆಳೆಸ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಜುಕೇಷನ್ ಹೆಂಗೆ ಕೊಡ್ತೀವಿ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ತಲೆ ಕೂದಲನ್ನು ಏನು ಮಾಡ್ತೀರಿ ಹಾಗಿದ್ರೆ? ಸರ್ ಆಲ್ಮೋಸ್ಟ್ ಹೇರ್ ಕಟ್ ಆದಮೇಲೆ ಪ್ರತಿಯೊಂದು ಕೂದಲೂ ಕೂಡ ನಾವು ಎಲ್ಲರೂ ಅಂತಾರೆ ತಿರುಪತಿಯಲ್ಲಿ ಅಷ್ಟು ಕೂದಲು ಅಷ್ಟು ದುಡ್ಡು ಬರ್ತದೆ ಅಂತ. ಬಟ್ ದಯವಿಟ್ಟು ಒಂದು ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾವು ತಲೆ ಕೂದಲು ಕಟ್ ಮಾಡಿದ್ರೆ ಮಿನಿಮಮ್ ಒಂದು 36 mm ಇರಬೇಕಾಗುತ್ತೆ. ಅಂದರೆ CMs ಅಂತ ಹೇಳ್ತಾರೆ, 36 ಮಿನಿಮಮ್ ಒಂದು 1 ಅಡಿ ಇದ್ರೇ ಅದಕ್ಕೆ ವ್ಯಾಲ್ಯೂ ಇದೆ. ನಾವು ಕಟ್ ಮಾಡೋದು ಇಷ್ಟಿಷ್ಟು ಕೂದಲಿಗೆ ಯಾರೂ ತೊಗೊಂಡೋಗಲ್ಲ. ಅದೆಲ್ಲ ನೀವು ಕಾರ್ಪೊರೇಷನ್ ಮೂಟೆ ಕಟ್ಬಿಟ್ಟು ಕಾರ್ಪೊರೇಷನಲ್ಲಿ ಹಾಕ್ತೀವಿ ಸರ್. ಇವತ್ತು ಬೆಂಗಳೂರು ಸೆಂಟ್ರಲ್ ಆದರೆ ಮಿನಿಮಮ್ ಅಂದ್ರೂ ಇವತ್ತು, ಯಾಕಂದರೆ ಅಡ್ವಾನ್ಸ್ಗಳಿಗೆ ದುಡ್ಡು ಹೊಟ್ಟೋಗುತ್ತೆ. ಯಾಕಂದರೆ ಬೆಂಗಳೂರು ಸೆಂಟ್ರಲ್ ಇವತ್ತೆಲ್ಲ ₹100 ₹150 ಅಡಿ ಇದೆ. ಡಿಪೆಂಡ್ಸ್ ಸರ್, ಎಷ್ಟು ಅಡ್ವಾನ್ಸ್ ಹೋಗುತ್ತೆ ಅದ್ರ ಮೇಲೆ ನಾವು ಸಲೂನ್ಸ್ಗಳು ಡಿಸೈಡ್ ಮಾಡ್ಬೋದು. ಅಡ್ವಾನ್ಸ್ ಬಿಟ್ಟು ಹೇಳಬೇಕು ಅಂದರೆ ಎಲ್ಲೇ ಮಾಡೋದು ಕೂಡ ಅಡ್ವಾನ್ಸ್ ಬಿಟ್ಟು ಮಾಡಿದ್ರೆ 8ರಿಂದ 15 ಲಕ್ಷ ಖರ್ಚಾಗುತ್ತೆ ಮಿನಿಮಮ್ ಅಂದ್ರೂ. ಯೂನಿಸೆಕ್ಸ್ ಸಲೂನ್ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ 25ರಿಂದ 50 ಲಕ್ಷದವರೆಗೂ ಖರ್ಚಾಗುತ್ತೆ. ಇನ್ಕಮ್ ಎಷ್ಟು ಎಕ್ಸ್ಪೆಕ್ಟೇಷನ್? ಸರ್ ಇನ್ಕಮ್ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಸರ್ ಇನ್ಕಮ್ ಅಂತ ಹೇಳಿದ್ರೆ ಸರ್ ಬಂಡವಾಳ ಹಾಕಿದ ತಕ್ಷಣ ಇನ್ಕಮ್ ಬರೋಲ್ಲ. ನಾನು ಹೇಳ್ತೀನಿ, ಯಾರು ಬಂಡವಾಳ ಹಾಕಿದ ತಕ್ಷಣ ಇನ್ಕಮ್ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ಸರ್ವಿಸ್ನ ಯಾವ ಥರ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸರ್ವೀಸು ಮತ್ತು ನಾವು ಯೂಸ್ ಮಾಡೋ ಪ್ರಾಡಕ್ಟು ಜನಕ್ಕೆ ಬೇಕಾಗಿರೋದು ಹೈಜೆನಿಕ್ ಸರ್. ಒಳಗೆ ಬರೋ ಫಸ್ಟು ಒಳಗೆ ಕರ್ಸ್ಕೊಬೇಕು.
ಒಳಗೆ ಬಂದಮೇಲೆ ಕಸ್ಟಮರ್ಗೆ ನಾವು ಹೆಂಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ಅವ್ರಿಗೆ ಹೆಂಗೆ ನಾವು ಟೀಚ್ ಮಾಡ್ತೀವಿ ಅಂದಮೇಲೆ ಡಿಪೆಂಡ್ ಆಗುತ್ತೆ. ಕ್ಲೈಂಟ್ಸ್ಗೆ ನೀವು ಬಂದಿದ ತಕ್ಷಣ ನೀವು ಹೆಂಗೋ ನಾವು ಮಾಡಿ ಕಳಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಬರೋಲ್ಲ. ಜನಗಳಿಗೆ ಇಷ್ಟ ಆಗಬೇಕು, ನಮ್ಮ ಸರ್ವಿಸ್ ಇಷ್ಟ ಆಗಬೇಕು, ನಾವು ಹೇಳೋದು ಅವ್ರಿಗೆ ಫಸ್ಟ್ ಇಷ್ಟ ಆಗಬೇಕು. ನಮ್ಗೆ ಎಷ್ಟು ನಾಲೆಜ್ ಇದೆ ಅಂತ ಅವ್ರು ತಿಳ್ಕೊತಾರೆ ಕ್ಲೈಂಟ್ಸು. ಪ್ರತಿಯೊಬ್ಬರು ಕಸ್ಟಮರ್ ಇವತ್ತು ದಡ್ರೆ ಯಾರೂ ಇಲ್ಲ ಸರ್. ಪ್ರತಿಯೊಬ್ಬರು ಕೈಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರು ಕೂಡ ಅದರಲ್ಲಿ ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ರಿವ್ಯೂಸ್ ಇದೆ, ಇವತ್ತು ಗೂಗಲ್ ರಿವ್ಯೂಸ್ಗಳು ನೋಡ್ತಾರೆ, ಯಾವ ಸಲೂನ್ಗೆ ಎಷ್ಟು ರಿವ್ಯೂ ಇದೆ, ಅದು ಬ್ಯಾಡ್ ಕಾಮೆಂಟ್ಸ್ ಇದೆ, ಗುಡ್ ಕಾಮೆಂಟ್ಸ್ ಇದೆಲ್ಲ ಚೆಕ್ ಮಾಡ್ತಾರೆ. ಅದು ಯಾವ ಸಲೂನಲ್ಲಿ ಹೈಪ್ ಆಗಿರುತ್ತೋ ಆ ಸಲೂನ್ಗೆ ಜನ ಹೋಗ್ತಾರೆ ಸರ್. ಸರ್, ತಾವು ಹೇಳಿದ್ರಿ 30,000 ರೂಪಾಯಿಂದ ಆರಂಭವಾದಂತಹ ಮಾಸಿಕ ಆದಾಯ ಇವಾಗ 8ರಿಂದ 10 ಲಕ್ಷವರೆಗೆ ಬಂದುಬಿಟ್ಟಿದೆ ಅಂತ. ಸೊ ಈ ಮ್ಯಾನೇಜ್ಮೆಂಟನ್ನು ಮಾಸಿಕ ಆದಾಯ 8ರಿಂದ 10 ಲಕ್ಷ ಅಲ್ಲ, ಬಿಸ್ನೆಸ್ 8ರಿಂದ 10 ಲಕ್ಷದವರೆಗೂ ನಮಗೆ ಇವತ್ತು ಬಿಸ್ನೆಸ್ ಆಗ್ತಾ ಇದೆ. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಮಾಸಿಕ 30,000 ರೂಪಾಯಿ ಬಿಸ್ನೆಸ್ ಆಗ್ತಾ ಇತ್ತು, ಇವಾಗ 8ರಿಂದ 10 ಲಕ್ಷವರೆಗೆ ಆಗ್ತಾ ಇದೆ ಅಂತ. ಈ ಮನಿ ಮ್ಯಾನೇಜ್ಮೆಂಟನ್ನು ತಾವು ಹೇಗೆ ಮಾಡ್ತೀರಿ ಅಂತ? ಸರ್, ಇವತ್ತು ಮೊದಲು ಏನಂದರೆ ಫಸ್ಟು ಕ್ಯಾಶಲ್ಲೇ ಇದಾಗ್ತಾಯಿದ್ದು. ಇವತ್ತೆಲ್ಲ ಕಾರ್ಡ್ ಇದೆ, ಪೇಟಿಎಮ್ಮು, ಆ್ಯಪ್ಗಳೆಲ್ಲ ಬಂದಿದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇವೆಲ್ಲ ನಿಮಗೆ ಮಿಷಿನ್ಸ್ಗಳು ಬಂದಿದೆ. ಕೆಲವು ಇವತ್ತು ಕ್ಯಾಶ್ ಎಷ್ಟಾಗಿದೆ, 100ಕ್ಕೆ 95 ಭಾಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿದೆ. 5% ಮಾತ್ರ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಎಲ್ಲ ಬ್ಯಾಂಕ್ ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಸರ್. ನಾನು ಹೇಳಿದ ಇನ್ನೊಂದು ನಿಮ್ಮ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಸೇವಿಂಗ್ಸನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದ್ರ ಬಗ್ಗೆ. ಸರ್, ನನಗೊಂದು ಆಸೆ ಏನಂದರೆ ಸರ್, ಇಲ್ಲಿವರೆಗೂ ಸೇವಿಂಗ್ ಅನ್ನೋದು ತುಂಬ ಕಮ್ಮಿ. ನನಗೇನಂದರೆ ಸಲೂನ್ಸ್ಗಳು ಮಾಡಬೇಕು ಅನ್ನೋ ಹುಚ್ಚು ಜಾಸ್ತಿ ಇದೆ. ನಾವು ಬೆಳೆಯೋ ಜೊತೆಗೆ ನಮ್ಮ ಜೊತೆಲಿರೋವ್ರನ್ನೂ ಬೆಳೆಸಿದ್ರೆ ಎಲ್ಲೋ ಒಂದು ಕಡೆ ನಮಗೂ ಒಂದು ಖುಷಿ ಸಿಗುತ್ತೆ. ಬರೀ ನಾವೇ ಚೆನ್ನಾಗಿರಬೇಕು, ನಾವೇ ಬೆಳಿಬೇಕು, ನಾವೇ ಮಾರ್ಕೆಟಲ್ಲಿ ಇರಬೇಕು ಅನ್ನೋ ಆಸೆ ನನಗಿಲ್ಲ. ನನಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾನು ಬೆಳಿಬೇಕು, ನನ್ನ ಜೊತೆಲಿರೋರು ಬೆಳಿಬೇಕು ಅನ್ನೋ ಆಸೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾಯಿದ್ದೀನಿ ಸರ್. ಪಾಪ್ಯುಲರ್ನ ಇನ್ನೂ ಅಧಿಕವಾಗಿ ಇನ್ನೂ ಹೆಚ್ಚಾಗಿ ಸಲೂನ್ ಮಾಡಬೇಕು ಅಂತ ಆಸೆ ಇದೆ. ಇನ್ನು ಪಾಪ್ಯುಲರ್ ಇವತ್ತು ಎಷ್ಟಿದೆ ಬೆಂಗಳೂರಲ್ಲಿ 15 ಇದೆ, ನಾಳೆ 50, 100 ಈ ಥರ ಮಾಡಬೇಕು ಅಂತ ಆಸೆ ಇದೆ. ತುಂಬ ಕನಸುಗಳು ಹೊತ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಪಾಪ್ಯುಲರ್ ಓಪನ್ ಆಗಬೇಕು. 224 ವಾರ್ಡ್ ಇದೆ, ನನಗೆ 224 ವಾರ್ಡಲ್ಲೂ ಕೂಡ ಸಲೂನ್ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಖಂಡಿತವಾಗಿ ನಿಮಗೆ ಒಂದು ಮಹತ್ವಾಕಾಂಕ್ಷೆ ಇದೆ. ಪಾಪ್ಯುಲರ್ ಸಲೂನನ್ನು ನಮ್ಮ 224 ವಾರ್ಡ್ಗಳಲ್ಲಿ ಕೂಡ ಅದನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಯಶಸ್ಸು ಸಿಗಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಮತ್ತು ನಾನು ಇನ್ನೊಂದು ಪ್ರಶ್ನೆ ಏನಂತಂದರೆ, ಈಗ ಈ ಬಿಸ್ನೆಸ್ಗೆ ಬರೋವರಿಗೆ ಆಲ್ರೆಡಿ ನೀವು ಸಾಕಷ್ಟು ಟಿಪ್ಸನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರಕಾರ ಒಟ್ಟಾರೆಯಾಗಿ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ಈ ಇಂಡಸ್ಟ್ರಿಯ ಒಂದು ಔಟ್ಲುಕ್ ಹೇಗಿರ್ಬೋದು, ಯಾವ ರೀತಿಯ ಬದಲಾವಣೆ ಇಲ್ಲಿ ಆಗ್ಬೋದು ಅಥವಾ ಸುಧಾರಣೆ ಆಗ್ಬೋದು ಅಂತ ಹೇಳ್ತೀರಿ ಅಂತ? ಸರ್, ಮುಂದಿನ ದಿನಗಳಲ್ಲಿ ಸಲೂನ್ಸ್ಗಳು ಏನಾಗ್ತಾ ಇದೆ ಅಂದರೆ ತುಂಬ ಜಾಸ್ತಿ ಆಗ್ತಾಯಿದೆ. ಆಗ್ತಾ ಏನಾಗುತ್ತೆ ಅಂದರೆ ಒಂದೊಂದು ಸರ್ವಿಸ್ಗೂ ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಇವಾಗ ಏನಾಗಿದೆ ಅಂದರೆ ಎಲ್ಲ ಸರ್ವಿಸು ಒಂದೇ ಸಲೂನು ಸಿಗೋ ಥರ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಒಂದು ಜಸ್ಟ್ ಉದಾಹರಣೆ ಕೊಡ್ತೀನಿ. ಫಸ್ಟು ಏನಂದರೆ ನಿಮಗೆ ಹೋಟ್ಲಲ್ಲಿ ಎಲ್ಲ ಫುಡ್ಡು ಒಂದೇ ಕಡೆ ಸಿಗೋದು. ಇವಾಗ ಏನಾಗಿದೆ ನೋಡಿ, ಕೆಲವರು ಫುಡ್ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಫುಡ್ ಒಬ್ಬರು ಮಾಡೋದು, ಈ ಫುಡ್ ಒಬ್ಬರು ಮಾಡೋದು, ಎಲ್ಲ ಡಿವೈಡ್ ಆದಂಗೆ ನೆಕ್ಸ್ಟ್ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಸ್ಪಾ ಸಲೂನ್ಗಳೇ ಒಂದು ಓಪನ್ ಆಗುತ್ತೆ, ವ್ಯಾಕ್ಸ್ ಸಲೂನೇ ಒಂದು ಓಪನ್ ಆಗುತ್ತೆ. ಇನ್ನು 10 ವರ್ಷ ಆದಮೇಲೆ ಖಂಡಿತವಾಗ್ಲೂ ಹಿಂಗಾಗುತ್ತೆ ಸರ್. ಕಟಿಂಗ್ಗೆ ಬರೀ ಹೇರ್ ಕಟ್ಟೇ ಒಂದು ಸಲೂನ್ಸ್ ಓಪನ್ ಮಾಡ್ತಾರೆ, ಫೇಶಿಯಲ್ ಮಾಡೋದಕ್ಕೆ ಒಂದು ಸಲೂನ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಈಗೆಲ್ಲ ಆಗ್ತಾಯಿದೆ, ಔಟ್ ಆಫ್ ಕಂಟ್ರಿಲೆಲ್ಲ ಆ ಥರ ಇದೆ. ನೆಕ್ಸ್ಟು ಸಲೂನ್ಸ್ ಯಾವ ಥರ ಡಿವೈಡ್ ಆಗ್ತಾ ಹೋಗುತ್ತೆ ಅಂದರೆ, ಪ್ರತಿಯೊಂದಕ್ಕೂ ಒಂದೊಂದು ಸರ್ವಿಸ್ಗೂ ಒಂದೊಂದು ಸೆಂಟರ್ ಓಪನ್ ಆಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಭವಿಷ್ಯದಲ್ಲಿ ಸಲೂನ್ ಅನ್ನೋದು ಒಂದು ಸೆಕ್ಟರ್ ಯಾವತ್ತಿಗೂ ಮುಗಿಯೋದ ಅಧ್ಯಾಯ ಇದು. ಯಾಕಂದರೆ ಇದು ಪ್ರತಿದಿನ ಪ್ರತಿಯೊಬ್ಬರಿಗೆ ಬೇಕಾಗಿರೋದು. ಇದು ನಿರಂತರವಾಗಿ ಅಲ್ಲಿ ವಿಕಾಸ ಅಥವಾ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಆಗ್ತಾ ಇರುತ್ತೆ ಸರ್. ಬಟ್ ಬೇರೆ ಬೇರೆ ಲೆವೆಲ್ಗೆ ಹೋಗ್ತಾ ಇರುತ್ತೆ. ನಿಮಗೆ ಒಂದು 15 ವರ್ಷದಿಂದ ಯೂನಿಸೆಕ್ಸ್ ಸಲೂನ್ ಅನ್ನೋದೇ ಇರಲಿಲ್ಲ, ಸರಿನಾ? ಇವತ್ತು ಯೂನಿಸೆಕ್ಸ್ ಸಲೂನ್ ಅನ್ನೋದು ಬಂದಿದೆ. ಮುಂದಕ್ಕೆ ಇನ್ನೂ ಒಂದು ಅಪ್ಡೇಟ್ ಆಗ್ತಾ ಜನ ಯಾವ ಥರ ಬದಲಾವಣೆ ಆಗ್ತಾ ಇರುತ್ತೋ ಸಲೂನ್ಸ್ಗಳು ಕೂಡ ಅದೇ ರೀತಿಯಾದ ಬದಲಾವಣೆ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ಫಸ್ಟು ನಾನು ಹೇಳೋದಕ್ಕೆ ನೋಡಿದ್ದೀನಿ ಅಂದರೆ, ನಮ್ಮ ಸವಿತಾ ಸಮಾಜ ಒಂದು ಕ್ಷೌರಿಕ ವೃತ್ತಿ ಅಂದರೆ ಮೊದಲು ನೋಡ್ತಾ ಇದ್ದ ಜನ ಯಾವ ಥರ ಅಂದರೆ ತುಂಬ ಕೀಳು ಮಟ್ಟದಲ್ಲಿ ಯೋಚನೆ ಮಾಡೋರು, ನೋಡೋದು ರೀತಿಯೇ ಬೇರೆ ಥರ ಇತ್ತು. ಜನಗಳು ಹೆಂಗೆ ಅಂದರೆ, ನಾವು ನಡ್ಕೊಂಡು ಹೋಗ್ತಾರೆ ಮುಟ್ಟಬೇಕು ಅನ್ನೋದು ಯೋಚನೆ ಮಾಡೋರು, ನೋಡಿದ್ರೆ ಅವ್ರ ಮುಖ ನೋಡಬಾರ್ದು ಅನ್ನೋದು ಮಾತಾಡೋರು, ತುಂಬ ಒಂಥರ ಅಭಿಪ್ರಾಯನೇ ಬೇರೆ ರೀತಿಲಿತ್ತು. ಸೊ ಇದು ಹೆಂಗೆ ಆಗೋದಂದರೆ, ಪ್ರತಿಯೊಬ್ಬರಿಗೂ ಕೂಡ ಮುಂದೆ ಒಂದು ಮಾತಾಡೋದು ಹಿಂದೆ ಒಂದು ಮಾತಾಡೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಸಮಾಜನ ನೋಡ್ತಾ ಇದ್ದಿದ್ದೇ ಬೇರೆ ಲೆವೆಲಲ್ಲಿ. ಅಂದರೆ ಅವ್ರನ್ನ ನಾವೇನೋ ಯಾವುದೋ ಒಂದು ಅನ್ಯಗ್ರಹದಿಂದ ಬಂದಿದ್ದೀವಿ ಅನ್ನೋ ಥರ ಟ್ರೀಟ್ ಮಾಡ್ತಾಯಿದ್ರು. ಬಟ್ ಇವತ್ತೇನಾಗ್ತಾಯಿದೆ ಅಂದರೆ, ನನಗೇನು ಖುಷಿ ಆಗ್ತಾಯಿದೆ ಅಂದರೆ, ಇವತ್ತಿನ ಸಮಾಜದಲ್ಲಿ ನಮ್ಮ ಸವಿತಾ ಸಮಾಜ, ನಮ್ಮ ಕ್ಷೌರಿಕ ವೃತ್ತಿ ಯಾವ ಥರ ಬೆಳೆದು ನಿಂತಿದೆ ಅಂದರೆ, ಇವತ್ತು ನಮ್ಮ ಸಮಾಜಕ್ಕೆ ಎಲ್ಲ ಸಮುದಾಯದವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ತಿನ್ನಬೇಕಾಗಿರೋದು ಅನ್ನನ, ನಮ್ಮ ಸಮಾಜದಲ್ಲಿ ಪಡ್ಕೊಬೇಕಾಗಿರೋದು ದುಡ್ಡುಗಳನ್ನೆಲ್ಲ ಬೇರೆ ಸಮಾಜದವರು ಕೂಡ ಪಡ್ಕೊತಾ ಇದ್ದಾರೆ. ನನಗನ್ಸಿದ್ದೇನೆಂದರೆ,
ಈ ನಮ್ಮ ಸಮಾಜ ಯಾವ ಸಮಾಜಕ್ಕೂ ಕಮ್ಮಿ ಇಲ್ಲ. ನಮ್ಮ ಸಮಾಜದವರು ಪ್ರತಿಯೊಬ್ಬರು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಬೋದು ನಾವು ಒಬ್ಬರು ಶೌರಿಕರು ಅಂತ, ನಾವು ಈ ಸವಿತಾ ಸಮಾಜದವರು ಅಂತ. ಯಾಕಂದರೆ ಎಲ್ಲ ಸಮಾಜದವರು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಲಾಭ ಪಡ್ಕೊತಾ ಇದ್ದಾರೆ. ನಮ್ಮ ಸಮಾಜ ಇವತ್ತು ಯಾರಿಗೇನು ಕಮ್ಮಿ ಇಲ್ಲ, ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೊಂದು ನಾನು ಹೇಳ್ತೀನಿ, ಬಟ್ ನಮ್ಮ ಸಮಾಜನ ಯಾರು ಬೇರೆ ಸಮಾಜದವ್ರದ್ದು ಬಂದು ತುಳಿಯೋಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದವರೇ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದವರು ನಮ್ಮ ಸಮಾಜನ ಬೆಳೆಸಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಸಮಾಜದ ಪಕ್ಕದಲ್ಲೇ ಸಲೂನ್ ಮಾಡ್ತಾರೆ. ನಿಮ್ಮ ಸಮಾಜದಲ್ಲೇ ಆ ಥರ ನಮ್ಮ ಸಮಾಜದಲ್ಲಿ ಒಂದು ಭಾಷಣ ಮಾಡ್ತಾರೆ, ನಮ್ಮ ಸಮಾಜನ ಬೆಳೆಸ್ತೀವಿ ಅಂತ. ನಮ್ಮ ಸಮಾಜನ ಮುಂದುವರ್ಸ್ಕೊಂಡು ನಮ್ಮ ಸಮಾಜನ ಬೆಳೆಸ್ಕೊಂಡು ಹೋಗ್ತೀವಿ, ನಮ್ಮ ಸಮಾಜನ ಎತ್ಕೊಂಡು ಹೋಗ್ತೀವಿ, ತುಂಬ ಎತ್ತರಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ಅದೇ ಸಮಾಜದ ಒಬ್ಬ ಸಲೂನ್ ಪಕ್ಕದಲ್ಲಿ ಇನ್ನೊಂದು ಸಲೂನ್ ಬಂದು ಮಾಡ್ತಾರೆ, ಅವರೇ ಮಾಡ್ತಾರೆ. ಇದು ತುಂಬ ಒಂದು ಶೋಚನೀಯ ವಿಚಾರ ಸರ್. ಯಾಕಂದರೆ ನಾನು ಹೇಳೋದೇನೆಂದರೆ, ನೀವು ನಮ್ಮ ಸಮಾಜನ ಒಂದು ಕಡೆ ಬೆಳೆಸ್ತೀವಿ ಅಂತೀರಾ, ಇನ್ನೊಂದು ಕೂಡ ಅದೇ ಸಮಾಜದ ಒಂದು ಸಲೂನಲ್ಲಿ ಪಕ್ಕದಲ್ಲೇ ಹೋಗಿ ಸಲೂನ್ ಮಾಡ್ತೀರಾ. ಆದರೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಾ? ನಮ್ಮ ಸಮಾಜದ ಮೇಲೆ, ನಮ್ಮ ಸಮಾಜದ ಸಮಾಧಿ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಕೊತಾ ಇದ್ದೀರಾ. ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನೇರವಾಗಿ ಮುಖವಾಡ ಕಳಚಿ ನೀವು ಬಂದಿರೋದು ನಮ್ಮ ಸಮಾಜ ಬೆಳೆಸೋಕ್ಕೆ ಅಂದರೆ ದಯವಿಟ್ಟು ನಮ್ಮ ಸಮಾಜನ ಬೆಳೆಸಿ. ಮುಖವಾಡ ತೊಟ್ಕೊಂಡು ದಯವಿಟ್ಟು ನಮ್ಮ ಸಮಾಜದ ಮಧ್ಯದಲ್ಲಿ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಬೆವರು, ಅವರ ರಕ್ತದಿಂದ ಅವ್ರ ಅಂಗಡಿಗಳು ಮಾಡ್ಕೊಂಡಿದ್ದಾರೆ, ಸಾಲಾಗೆಲ್ಲ ಮಾಡ್ಕೊಂಡು ಅಂಗಡಿಗಳು ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಅವರು ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಕೂಳು ಕಿತ್ಕೊಂಡು ನಿಮ್ಮ ತಟ್ಟೆಗೆ ಹಾಕೊಂಡು ತಿನ್ನೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಹೊಸದಾಗಿ ಕರಕುಶಲ ಅಂತ ಸರ್ಕಾರ ನಮಗೆ ಬಿಟ್ಟಿದೆ. ಒಂದು ಪ್ರಧಾನಮಂತ್ರಿ ಯೋಜನೆ ಸಿಗುತ್ತೆ, ಖಂಡಿತವಾಗ್ಲೂ ಮುದ್ರಾದಲ್ಲಿ ಲೋನ್ ಸಿಗುತ್ತೆ. 10 ಲಕ್ಷದವರೆಗೂ ಲೋನ್ ಇದೆ. ಅದು ಖಂಡಿತವಾಗ್ಲೂ ಅದಕ್ಕೆ ಯಾರ್ಯಾರಿಗೆ ಒಂದು ಸತಿ ಬ್ಯಾಂಕಲ್ಲಿ ಹೋಗಿ ನೀವು ಅದು ಬಂದು ನಿಮಗೆ ಬ್ಯಾಂಕಲ್ಲಿ ಅಂದರೆ ಸರ್ಕಾರ ಬ್ಯಾಂಕಲ್ಲೇ ನಿಮಗೆ ಸಿಗೋದು, ಬೇರೆ ಪ್ರೈವೇಟ್ ಬ್ಯಾಂಕಲ್ಲಿ ಸಿಗೋಲ್ಲ. ಬಟ್ ಲೋನ್ ಬೇಕು ಅಂದರೆ ಬಿಸ್ನೆಸ್ ಲೋನ್ಗಳು ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ನಿಮಗೆ 16-17% ಲೋನ್ ಆಗುತ್ತೆ. ಲೋನ್ ಪಡ್ಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು ಸರ್. ಲಕ್ಷ್ಮೀ ಪ್ರಕಾಶ್ ಅವರು ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ 1975ರಿಂದ ಇಲ್ಲಿಯವರೆಗೆ ಪಾಪ್ಯುಲರ್ ಸಲೂನ್ ಯಾವ ರೀತಿ ವಿಕಾಸ ಆಯಿತು, ಅದರ ಬೆಳವಣಿಗೆ ಹೇಗಿತ್ತು ಮತ್ತು ಅದರ ಜೊತೆಗೆ ತಮ್ಮ ಜರ್ನಿ ಹೇಗಿತ್ತು ಅನ್ನೋದರ ಜೊತೆಗೆ ಈ ವೃತ್ತಿಯನ್ನು ಬಯಸಿ ಮಾಡೋರು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಯಾವ ರೀತಿ ಸಲೂನನ್ನು ನಡೆಸಬೇಕಾಗುತ್ತೆ, ಒಂದು ಸಲೂನ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಶುರು ಮಾಡಿ ಯಾವ ರೀತಿ ಒಂದು ಕಸ್ಟಮರನ್ನು ಅವ್ರಿಗೆ ಬೇಕಾದಂಥ ಸರ್ವೀಸನ್ನು ಕೊಡಬೇಕು, ಈ ಎಲ್ಲ ಮಾಹಿತಿಗಳನ್ನು ಉಪಯುಕ್ತವಾದಂತಹ ಗೈಡ್ ಅನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.